ಶಾಸಕರು ಪ್ರಶ್ನೆ ಕೇಳ್ತಾನೆ ಕೆಮ್ತಾ ಇದ್ದಾರೆ. ಜನಗಳ ಕಲ್ಯಾಣದ ಬಗ್ಗೆ ಯೋಚನೆ ಮಾಡೋರು ಅವ್ರ ಆರೋಗ್ಯದ ಬಗ್ಗೆನೂ ಯೋಚನೆ ಮಾಡ್ಬೇಕು. ನೀವು ಪಕ್ಕದಲ್ಲಿರೋರು ಸ್ವಲ್ಪ ಹೇಳ್ಬೇಕು, ನೀವು ಹೇಳ್ಬೇಕು ರುದ್ರಪ್ಪಣ್ಣ ಅವರಿಗೆ ಸ್ವಲ್ಪ ಅಲ್ಲೇ ಇಷ್ಟು ಮಾತಾಡುವಾಗ್ಲೇ ಕೆಮ್ತಾರೆ ಅಂದ್ರೆ. ನನಗೆ ಇಲ್ಲಿವರೆಗೂ ಒಂದೂ ಕೂಡ ಯಾವುದೇ ಬಸವ ವಸತಿ ಇರ್ಬೋದು, ಬಿ ಆರ್ ಅಂಬೇಡ್ಕರ್ ನಿವಾಸ ಇರ್ಬೋದು, ಯಾವ ಒಂದು ಕೂಡ ನನಗೆ ಬರದೇ ಇರೋದು ಒಂದು. ಎರಡನೇದು ನನ್ನ ರಣಮಂದಿರ ಕ್ಷೇತ್ರಕ್ಕೆ. ಇನ್ನೊಂದು, ಇದು ಬಹಳ ಅವೈಜ್ಞಾನಿಕವಾಗಿ ನಾವು 1.2 ಲಕ್ಷಗಳನ್ನು 1,20,000 ನಾವು ಏನೋ ಮನೆಗಳಿಗೆ ಬಡವರಿಗೆ ಕೊಡ್ತಾ ಇದೀವಿ. ಇದು ಬಹಳ ಅವೈಜ್ಞಾನಿಕವಾಗಿದೆ, ಯಾವುದಕ್ಕೂ ಸಾಲೋದಿಲ್ಲ ಅಂತಕ್ಕಂಥ ಮಾತನ್ನ ಸರ್ಕಾರದ ಗಣನೆಗೆ ತರಲು ಬಯಸ್ತೇನೆ ಅಧ್ಯಕ್ಷರೇ. 2015ರಲ್ಲಿ ಇದ್ದಂತ 1.2 ಲಕ್ಷದ ಏನ್ ನಾವು ಕೊಡ್ತಾ ಇದ್ವಿ, ಈಗ 10 ವರ್ಷ ಆದ್ರೂ ಕೂಡ ಇದೇ ಪ್ರೈಸ್ ನಾವು ಕೊಡ್ತಾ ಇರೋದ್ರಿಂದ ಬಹಳ ಅವೈಜ್ಞಾನಿಕವಾಗಿದೆ. ಒಂದು ಉದಾಹರಣೆ ಹೇಳಬೇಕು ಅಂದ್ರೆ, ಸ್ಟೀಲು 10 ವರ್ಷದಿಂದ 41,000. ಪ್ರಶ್ನೆ ಕೇಳೋದು ನಂದಿತ್ತು ಸೀರಿಯಲ್ ಪ್ರಕಾರ, ಜಂಪ್ ಹೆಂಗಾಯ್ತು ಅಂತ ಗೊತ್ತಾಗಿಲ್ಲ. ನನ್ನ ಯಾಕೆ ಕೈ ಬಿಟ್ರಿ ಅಧ್ಯಕ್ಷರೇ? ಪ್ರಶ್ನೆ ಕೇಳೋದು ನಿಮಗೆ ಕೊಡ್ತೀವಿ, ಅವ್ರದಾದ್ಮೇಲೆ ನಿಮಗೆ ಜಂಪ್ ಆಗಿದೆ ಹೆಂಗೆ ಹೇಳಿದ್ದಾರೆ. ಆಯ್ತು ಹೇಳ್ರಿ ಸರ್. ಈಗ 10 ವರ್ಷದಿಂದ ಏನು ಸ್ಟೀಲ್ ರೇಟು 41,000 ಪರ್ ಟನ್ ಇತ್ತು, ಈಗ 65,000 ಪರ್ ಟನ್ ಇದೆ. ಸಿಮೆಂಟ್ ರೇಟ್ ಕೂಡ ಅವಾಗ 10 ವರ್ಷದಿಂದ ಏನಿತ್ತು, ಈಗ ಏನಿದೆ. ಇವೆಲ್ಲ ಅವೈಜ್ಞಾನಿಕವಾಗಿ ನಾವು ಯಾವುದೇ 1,20,000 ತಗೊಳಕ್ಕೆ ಯಾವ ಬಡವರು ಕೂಡ ಒಪ್ತಾ ಇಲ್ಲ ಅಧ್ಯಕ್ಷರೇ. ಅವರು ಫ್ಲಡ್ ಅಲ್ಲಿ ಏನು 5 ಲಕ್ಷ ರೂಪಾಯಿ ಕೊಡ್ತಾ ಇದ್ರು, ಅದೇ ಬೇಕು ಅಂತ ಯಾವ ಹಳ್ಳಿಲಕ್ಕೂ ಹೋದ್ರು ಕೂಡ ಅದನ್ನೇ ಹೇಳ್ತಿರೋದ್ರಿಂದ, ಮತ್ತು ಸ್ಲಮ್ ಬೋರ್ಡ್ ಅಲ್ಲಿ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ 7.2 ಲ್ಯಾಕ್ಸ್ 7,20,000 ಕೊಡ್ತಿರೋದ್ರಿಂದ ಇದು ಬಹಳ ಅವೈಜ್ಞಾನಿಕವಾಗಿದೆ. ಇದನ್ನ ಸರ್ಕಾರ ಪರಿಗಣಿಸಬೇಕು. ಜೊತೆಗೆ ಏನು 200 ಮನೆ ಕೊಡೋ ಬದಲು 100 ಮನೆ ಕೊಡ್ರಿ. 1,20,000 ಕೊಡೋ ಬದಲು 2,40,000 ಆದ್ರೂ ಕೊಡಬಹುದು. ಆದ್ರಿಂದ ಮನೆ ಕಡಿಮೆ ಕೊಟ್ಟರು ಅಮೌಂಟ್ ಅನ್ನು ಜಾಸ್ತಿ ಮಾಡಬೇಕು ಅಂತ ಎಲ್ಲ ಜನರ ಬೇಡಿಕೆ ಇದೆ ಅಧ್ಯಕ್ಷರೇ. ಉತ್ತರವನ್ನು ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಶಾಸಕರು ಪ್ರಶ್ನೆ ಕೇಳ್ತಾನೆ ಕೆಮ್ತಾ ಇದ್ದಾರೆ. ಜನಗಳ ಕಲ್ಯಾಣದ ಬಗ್ಗೆ ಯೋಚನೆ ಮಾಡೋರು ಅವ್ರ ಆರೋಗ್ಯದ ಬಗ್ಗೆನೂ ಯೋಚನೆ ಮಾಡ್ಬೇಕು. ನೀವು ಪಕ್ಕದಲ್ಲಿರೋರು ಸ್ವಲ್ಪ ಹೇಳ್ಬೇಕು, ನೀವು ಹೇಳ್ಬೇಕು ರುದ್ರಪ್ಪಣ್ಣ ಅವರಿಗೆ ಸ್ವಲ್ಪ ಅಲ್ಲೇ ಇಷ್ಟು ಮಾತಾಡುವಾಗ್ಲೇ ಕೆಮ್ತಾರೆ ಅಂದ್ರೆ. ಸರ್, ತಮ್ಮ ಸಲಹೆಯನ್ನ ನಾನು ಬಹಳ ಸಕಾರಾತ್ಮಕವಾಗಿ ತಗೋತೀನಿ ಸನ್ಮಾನ್ಯ ಮಂತ್ರಿಗಳೇ. ನಾನಾಗಲೇ ಅದು ನೀವು ಹೇಳಿದ್ದನ್ನೆಲ್ಲ ಆಗ್ಲೇ ಕೇಳಿ ಅದನ್ನ ಅನುಷ್ಠಾನಗೊಳಿಸಿದ್ದೀನಿ. 6 ತಿಂಗಳಾಯ್ತು ಅಧ್ಯಕ್ಷರೇ, ಯಾವುದೂ ಇಲ್ಲ. ಬಹಳ ಬೇಕಾದ ಸ್ನೇಹಿತರು, ಅದಕ್ಕಾಗಿ ಜಿಗಿಯೋದು ಅಗಿಯೋದು ಎಲ್ಲ ಕಮ್ಮಿ ಮಾಡಿ ಅಂತ ಅಷ್ಟೇ, ಬೇರೆ ಏನೂ ಇಲ್ಲ. 6 ತಿಂಗಳು ಏನದು? ಮಾನ್ಯ ಅಧ್ಯಕ್ಷರೇ, ಈಗ ಸದಸ್ಯರು ಕೇಳ್ತಾ ಇರೋ ಪ್ರಶ್ನೆ ಬಹಳ ಸರಿ ಇದೆ. ಎಲ್ಲಾ ದರಗಳು ಕಾಲದಿಂದ ಕಾಲಕ್ಕೆ ಹೆಚ್ಚಳ ಆಗಿದೆ. ಅದಕ್ಕೆ ತಕ್ಕ ಹಾಗೆ ಜನಗಳಿಗೆ ಸಿಗುವಂತಹ ಸಹಾಯಧನನೂ ಕೂಡ ಹೆಚ್ಚಳ ಆಗಬೇಕು ಅನ್ನುವಂಥದ್ದು. ಬಹುಶಃ ನನಗೆ ತಿಳಿದಾಗೆ ಇವು ದರ ನಿಗದಿ ಆಗಿದ್ದು 13-14ನೇ ಸಾಲಿನಲ್ಲಿ ಅಂತ ಕಾಣುತ್ತೆ. ಅದಾದ ನಂತರ ಬಹುಶಃ ಪರಿಷ್ಕರಣೆ ಆಗಿಲ್ಲ. ನಾವು ಮುಖ್ಯಮಂತ್ರಿಗಳು ಕೂಡ ಇದನ್ನೇ ಗಮನದಲ್ಲಿಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ನಾವು ಮೆಮೊರಾಂಡಮ್ ಸಲ್ಲಿಸಿದ್ದೇವೆ. ಮತ್ತೆ ಮುಖ್ಯಮಂತ್ರಿಗಳು ಪತ್ರವನ್ನು ಕೂಡ ಬರೆದಿದ್ದಾರೆ. ಕೇಂದ್ರ ನಾವು ಇದು ಮಾನ್ಯ ಮುಖ್ಯಮಂತ್ರಿಗಳ ಪತ್ರ, ಇದು ಪರಿಷ್ಕರಣೆ ಆಗಬೇಕು ಅನ್ನೋದು ನಮ್ದು ಒತ್ತಾಯ. ಏನಾಗಿದೆ, ಇವೆಲ್ಲ ಸೆಂಟರ್ ಶೇರು ಸ್ಟೇಟ್ ಶೇರು ಎರಡೂ ಕೂಡಿದೆ. ಸೆಂಟ್ರಲ್ ಸ್ಟೇಟ್ ಶೇರ್ ಎರಡೂ ಕೂಡಿದೆ. ಹಾಗಾಗಿ ಸೆಂಟ್ರಲ್ ಶೇರು ರಿವೈಸ್ ಆಗಬೇಕು, ಸ್ಟೇಟ್ ಶೇರ್ ಅನ್ನು ರಿವೈಸ್ ಮಾಡಬೇಕು ಅನ್ನೋದೇ ನಮ್ಮ ಆಶಯ. ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳ ಪರವಾಗಿ ಬಜೆಟ್ ಮೀಟಿಂಗ್ಗೆ ನಾನೇ ಹೋಗಿದ್ದೆ. ಈಗ ಬಜೆಟ್ ಅಲ್ಲಿ ನಾವು ಏನು ರಾಜ್ಯದಿಂದ ಸೆಂಟರ್ಗೆ ಮೆಮೊರಾಂಡಮ್ ಕೊಟ್ಟಿದ್ದೇವೆ, ಅದರಲ್ಲಿ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇವೆ, ಹಿಂದೆ UPA ಸರ್ಕಾರದಲ್ಲಿ ನಿಗದಿ ಆಗಿದ್ದಂತ ರೇಟ್ ಇದು. ಆ ನಂತರ ರಿವಿಷನ್ನೇ ಆಗಿಲ್ಲ. ಸೊ 10-11 ವರ್ಷದಿಂದ ಒಂದೇ ದರ ಮುಂದುವರೆದಿದೆ.
ಸೊ ರಿವೈಸ್ ಮಾಡಬೇಕು ಅಂತ ನಾನು ಕೇಳಿದ್ದೇವೆ. ಮಾನ್ಯ ಕೇಂದ್ರದ ಹಣಕಾಸು ಸಚಿವರು ಕೂಡ ಹೌದು ಇದು ಪರಿಷ್ಕರಣೆ ಆಗಬೇಕು ಅಂತ ಒಪ್ಕೊಂಡಿದ್ದಾರೆ. ಆದರೆ ಇನ್ನೂ ಕೇಂದ್ರ ಸರ್ಕಾರ ಅನುಷ್ಠಾನ ಮಾಡಿಲ್ಲ. ಹಾಗಾಗಿ ನಾವು ಇದು ನಮಗೂ ಕೂಡ ಪರಿಶೀಲನೆಯಲ್ಲಿ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಸೆಂಟ್ರಲ್ ಶೇರು ಸ್ಟೇಟ್ ಶೇರು ಎರಡೂ ರಿವೈಸ್ ಆದ್ರೆ ಅವಾಗ ಸ್ವಲ್ಪ ರೀಸನಬಲ್ ಆಗುತ್ತೆ. ಇಲ್ಲ ಅಂದ್ರೆ ಶೇರಿಂಗ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಇದರಿಂದ ಎಲ್ಲ ಯೋಜನೆಯಲ್ಲಿ ಹೆಸರಿಗೆ ಮಾತ್ರ PMAY ಆದ್ರೆ ವಾಸ್ತವದಲ್ಲಿ ಎಲ್ಲ ಬರೀ ಕರ್ನಾಟಕ ಯೋಜನೆ ಆಗುವಂತಹದ್ದು ಸುಮಾರು ಯೋಜನೆಗಳಲ್ಲಿ ಆಗ್ಬಿಟ್ಟಿದೆ. ಆದ್ರೆ ಇದರಲ್ಲಿ ನಾನು ಇವರು ಮಾನ್ಯ ಶಾಸಕರು ಹೇಳಿದ ಮಾತನ್ನೇ ಅವ್ರಿಗೆ ಹೇಳ್ದೆ, ನೀವು ನಮ್ಗೆ ಟಾರ್ಗೆಟ್ ಕಡಿಮೆ ಮಾಡಿ ಆದ್ರೆ ಪರ್ ಯೂನಿಟ್ ಕಾಸ್ಟ್ ಅನ್ನ ಹೆಚ್ಚಿಗೆ ಮಾಡಿ ಕಾಲಕ್ಕೆ ತಕ್ಕ ಹಾಗೆ ಅಂತ. ಇದು ನಮ್ಮದು ಕೂಡ ಮಾನ್ಯ ಶಾಸಕರು ಏನ್ ವಾದ ಮಾಡಿದ್ದಾರೆ ಅದೇ ವಾದ ನಮ್ಮ ಮುಂದೆನೂ ಕೂಡ ಇದೆ. ಅವರಿಗೂ ನಾವು ಮನವರಿಕೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವು ಈ ವಿಷಯದಲ್ಲಿ ಸಕಾರಾತ್ಮಕವಾಗಿದ್ದೇವೆ. ಅವರು ಏನೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ 2 ಮೀಟಿಂಗ್ ನಾನು ಅಟೆಂಡ್ ಮಾಡಿದಾಗ 2 ಬಾರಿ ಅವರು ಹೌದು ಮಾಡಬೇಕು ಅಂತ ಒಪ್ಕೊಂಡಿದ್ದಾರೆ. ಮಾಡ್ತಾರೆ ಅನ್ನುವ ನಿರೀಕ್ಷೆಯಲ್ಲಿದ್ದೀವಿ. ಅವ್ರ ಜೊತೆಗೆ ನಾವು ಕೂಡ ಮಾಡ್ತೇವೆ. ಒಟ್ಟಾರೆ ಅವರ ವಿಷಯ ನಾವು ಪಾಸಿಟಿವ್ ಆಗಿದ್ದೇವೆ ಸಭಾಧ್ಯಕ್ಷ.